ಕಾಂಗ್ರೆಸ್ನ ಕಿತ್ತಾಟ ಹೊಸದೇನಿಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು 136 ಸೀಟ್ ಬಂದಿದ್ದ ತಕ್ಷಣ ಡೆಲ್ಲಿಯಲ್ಲಿ ಒಂದು ವಾರ ಕಿತ್ತಾಡೋದು. ಆಮೇಲೆ ಟಾಸ್ ಹಾಕ್ಕೊಂಡು ಯಾರು ಮೊದಲು ಅಂತ ಆಯಿತು. ಸಿದ್ದರಾಮಯ್ಯನವರು ಭಾಗಕ್ಕೆ ಹೋಯಿತು. 2.5 ವರ್ಷ ಅಂತ ಇತ್ತು. ಅವರು ತಳ್ಕೊಂಡೋಗಿ ಏನಾದ್ರು ಮತ್ತೆ ಇನ್ನೊಂದು 2 ವರ್ಷ ತಳ್ಬೋದು ಅಂತ ನೋಡಿದ್ರು. ಪಾಪ ಅವ್ರಿಗೆ ಹೊಸ ಟೈರು ಮತ್ತು ಟ್ಯೂಬ್ ಕೂಡ ಹಾಕಿದ್ರು. ಆದರೆ ಪಂಚರ್ ಆಗಿ ಬರಸ್ಟ್ ಆಗಿಲ್ಲ. ಏರ್ ಕಮ್ಮಿ ಆದಮೇಲೆ ನಂದು ಮತ್ತೆ ಡೌನ್ ಆಗ್ತಿದೆ ಅಂತೇಳಿ ಬಿಟ್ಕೊಟ್ಟಿದ್ದಾರೆ. ಗೌರವಯುತವಾಗಿ ಬಿಟ್ಕೊಟ್ಟಿದ್ದಾರೆ. ಇವತ್ತು ನನಗೆ ಸದಾನಂದಗೌಡರು ಹೇಳ್ತಾ ಇದ್ರು, ಬಂದಿದ್ದು ನಮ್ಮ ನಾಯಕರು, ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ಹೇಳಿದ್ರು. ಒಂದೇ ಪಾರ್ಟಿ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ ಚೇಂಜು ಹೊಸ ಶರ್ಟ್ ಅಷ್ಟೇ. ಹಾಗಾಗಿ ಮುಂದಿನ ದಿವಸದಲ್ಲಿ ಅದು ಕೂಡ ಕೊಳಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕಾದು ನೋಡಬೇಕು. ಮುಂಬರುವ ದಿನಗಳಲ್ಲಿ ಯಾರನ್ನೂ ನಾವು ಕಮ್ಮಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಒಂದು ಸರ್ಕಾರ ಏನು ಇವತ್ತು ಅವರು ಮುಖ್ಯಮಂತ್ರಿ ತೊಗೊಂಡಿದ್ದಾರೆ, ಜನರ ಕೆಲಸ ಮಾಡಬೇಕು. ಇನ್ಮೇಲೆ ಇರ್ತಕ್ಕಂಥ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಇವತ್ತು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಖಜಾನೆ ಖಾಲಿ ಮಾಡಿಬಿಟ್ಟು ಇವತ್ತು ಬೊಬ್ಬೆ ಹೊಡಿತಿದ್ದಾರೆ. ಅದು ಆಗಬಾರ್ದು. ಮತ್ತು ಸರ್ಕಾರದಲ್ಲಿ ದುಡ್ಡನ್ನ ಹೆಂಗೆ ಗಳಿಸ್ಬೇಕಂತ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥ ವ್ಯಾಪಾರಸ್ಥರು ಎಲ್ಲರೂ ಕೊಟ್ಟೋ ಟ್ಯಾಕ್ಸ್ಗಳನ್ನ ಹಂಚೋದಕ್ಕೆ ಯಾರಪ್ಪನ ಗಂಟು ಅವ್ರು ಬಂದು ಹಂಚಬೇಕು ಅಂತ ಮಾಡ್ತಾಯಿದ್ದಾರೆ. ಯಾರನ್ನ? ಟ್ಯಾಕ್ಸ್ ಕಟ್ಟೋರನ್ನ. ಅವ್ರಿಗೇನು ಮಾಡ್ತಾಯಿದ್ದಾರೆ? ಟ್ಯಾಕ್ಸ್ ಕಟ್ಟೋರಿಗೆ ಯಾವುದು ಏನು ಗ್ಯಾರಂಟಿನೇ ಇಲ್ಲ. ಕಟ್ಟದ ನಾಳೆ ಬೆಳಗ್ಗೆ ಅವ್ನು ಬರಬಾರ್ದು ಅಂತ ಹೇಳಿದ್ರೆ ಅವ್ನ ಮನೆಗೆಲ್ಲ ಮಾರಾಟ ಮಾಡ್ಕೊಂಡು ಹೋಗಬೇಕು. ಆದರೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಮತ್ತಷ್ಟು ಕಟ್ಟೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿದ್ರೆ, ನಮ್ಮ ಬಜೆಟ್ ಎಷ್ಟು 3 ಲಕ್ಷ 4 ಲಕ್ಷ ಬಜೆಟ್ ಇದ್ದರೆ ನಮಗೆ ಆದಾಯ 10 ಲಕ್ಷ ಕೋಟಿ ಬರ್ತಕ್ಕಂಥ ಮಾಡಲಿ. ಅವ್ರಿಗೆ ತಾಕತ್ತಿದ್ರೆ ಅವಾಗ ಎಷ್ಟು ಬೇಕಾದರೂ ಫ್ರೀ ಮಾಡಲಿ. ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ? ಅವ್ರ ಅಪ್ಪನ ಮನೆಗೆ ಕಟ್ಟ? ಯಾರು ದುಡ್ಡು ಕೊಟ್ಟಿದ್ದವ್ರು? ಜನರು ಕಟ್ಟಿದ್ದಕ್ಕೆ ತೆರಿಗೆ ಕೊಡೋಕೆ ಅವ್ರು ಯಾರು? ಕಟ್ಟಿದ್ದಾರೆ. ಬರ್ಬಾದಾಗಿದೆ. ಸಾಲ ಮಾಡಿದ್ದಾರೆ. 8 ವರ್ಷ CM ಆಗಿರ್ತಕ್ಕಂಥ ದೊಡ್ಡ ಹಿಸ್ಟ್ರಿ ಅವ್ರು ಮಾಡಿದ್ದಾರೆ. ಏನೋ ಅವ್ರು ಎಲ್ಲ ಹಿಸ್ಟ್ರಿಗಳು ಬ್ರೇಕ್ ಮಾಡಿದ್ದಾರೆ. ಆದರೆ 3 ವರ್ಷದಲ್ಲಿ ಏನು ಹಾಕಿದೆ, ಏನು ಮಾಡಿದ್ದಾರೆ ಅವರು? ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ರಾಮಯ್ಯ ಅಂತ ಆಗಿದ್ದಾರೆ ಇವತ್ತು. ಆದರೆ ಇವತ್ತು ಜನ ನೊಂದೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮುಂಬರುವ ದಿನಗಳಲ್ಲಿ ಇದೇ ಮುಂದುವರಿಸಿದೆ ಆದರೆ BJP ಸರ್ಕಾರ ಬರೋದು ಗ್ಯಾರಂಟಿ. ಈ ಥರ ಕೆಲಸ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಹೇಳ್ತೀವಿ, ನಾಯಕರಿಗೆ ಹೇಳ್ತೀವಿ. ಗ್ಯಾರಂಟಿ ಕೊಡಿ. ಏನಕ್ಕೆ? ಜನರು ಬದುಕೋದಕ್ಕೆ, ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ. ಇವತ್ತು ಅವ್ರನ್ನ ಕೂರಿಸಿದ್ದಾರೆ. ಎಷ್ಟು ದಿವಸ ಅವ್ರನ್ನ ನೆಮ್ಮದಿಯಾಗಿ ಬಿಡ್ತಾರೆ ನೋಡಬೇಕು. ಅವ್ರನ್ನ ಖಾಲಿ ಇಲ್ಲದಕ್ಕೆ ಆಲ್ರೆಡಿ ಶುರುವಾಗಿದೆ ಅಂತಕ್ಕಂಥದ್ದು ಮಾತಿದೆ. ಅವ್ರನ್ನ 9 ತಿಂಗಳಲ್ಲೇ ಖಾಲಿ ಇರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾಗಿರಲಿಲ್ಲ. ಅವರು ಚಿಂತಾಮಣಿಯ ಮಂತ್ರಿ ಆಗಿದ್ದರು. ಜಿಲ್ಲೆಗೆ ಬಂದಿರತಕ್ಕಂಥದ್ದೆಲ್ಲ ಅನುದಾನ ತಗೊಂಬಂದು ಚಿಂತಾಮಣಿಲಿ ಮಾತ್ರ ಕೆಲಸ ಮಾಡಿರ್ತಕ್ಕಂಥ ಎಲ್ರಿಗೂ ಕಾಣಿಸ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಮಂತ್ರಿ ಯಾರಾದ್ರು ಕೊಟ್ಟರೆ, ಇಲ್ಲ ಅವ್ರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಗೊತ್ತಿಲ್ಲ. ಕಿತ್ತಾಟದಲ್ಲಿ ಯಾರಿಗೆ ಕೊಡಲಿ, ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆಯಲ್ಲ, ನಮ್ಮ ನೀರಾವರಿ ಹೋರಾಟ ಇದೆ. ಕೊಚ್ಚೆ ನೀರು ತೊಗೊಂಡು ಬಿಡ್ತಾ ಇದ್ದಾರೆ. ಆ ನೀರನ್ನ ಟ್ರೀಟ್ಮೆಂಟ್ ಮಾಡೋಂಥರ ಅದನ್ನೂ ಮಾಡ್ತಾ ಇಲ್ಲ. ನಮ್ಮ ಇರ್ತಕ್ಕಂಥ ನಮ್ಮದು ಏನು ಎತ್ತಿನ ಹೊಳೆ ನೀರನ್ನ ತೊಗೊಂಬಂದು ಕೊಡ್ತೀವಿ ಅಂತ ಅದು ಯಾವುದು ಚಕಾರ ಎತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ನೀರಿನ ಹೋರಾಟದಲ್ಲಿ ಇದ್ದೋಗ್ಬಿಟ್ರೆ ಜನ ಬದುಕೋದು ಯಾವ ಥರ ಅಂತದ್ದು ಗೊತ್ತಿಲ್ಲ. ಇನ್ನು 2 ವರ್ಷ ಇದೆ. ಇನ್ನೇನು ಕಣ್ಣು ತೆಗೆದು ಕಂಡುಬಿಟ್ರೆ ಸರ್ಕಾರ ಹೋಗುತ್ತೆ. ಹಂಗಾಗಿ ಇನ್ನು ಅವ್ರಿಗೆ ಮತ್ತೆ ಭರವಸೆ ಇಲ್ಲ. 2 ವರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಆಶಾದಾಯಕವಾಗಿಲ್ಲ.